ಕಾಲ್ತುಳಿತದ ಪ್ರಕರಣದಿಂದ ಇವತ್ತಿನಿಂದ ಸಿಐಡಿ ಇನ್ವೆಸ್ಟಿಗೇಷನ್ ಆರಂಭ ಆಗ್ತಾ ಇದೆ. ಕಾಲ್ತುಳಿತದ ಸ್ಥಳಕ್ಕೆ ಸಿಐಡಿ ಟೀಮ್ ಇವತ್ತು ಭೇಟಿ ಕೊಡ್ತಾ ಇದೆ. ನೂಕುನುಗ್ಗಲು ಉಂಟಾದಂತಹ ಸ್ಥಳಗಳಲ್ಲಿ ಪರಿಶೀಲನೆಯನ್ನು ಮಾಡುತ್ತೆ. ಗೇಟ್ ನಂಬರ್ 7, 19, 18, 16, 21 ಬಳಿ ಇವತ್ತು ತಲಾಶಾಗುತ್ತೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದು. ಸ್ಥಳ ಪರಿಶೀಲನೆಯ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ತಯಾರಿಯಾಗಿದೆ. 4 ಆರೋಪಿಗಳನ್ನು ಕಸ್ಟಡಿಗೆ ಪಡೆಯಲಿದೆ ಸಿಐಡಿ ಟೀಮ್. ಬಾಡಿ ವಾರಂಟ್ ಮೇಲೆ ಕಸ್ಟಡಿಗೆ ಪಡೆಯಲಿದೆ ಸಿಐಡಿ ತಂಡ. ಈ 4ರನ್ನು ಪೊಲೀಸರು ಅರೆಸ್ಟ್ ಮಾಡಿ ನಿನ್ನೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿ ನ್ಯಾಯಾಲಯ ಈಗಾಗಲೇ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದೆ. ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂತಹ 4 ಆರೋಪಿಗಳನ್ನು ಸಿಐಡಿ ತಂಡ ಬಹುತೇಕ ನಾಳೆ ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್. ಒಂದು ಕಡೆ 4 ತನಿಖೆಗಳಾಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಸಿಐಡಿ ನಿನ್ನೆಯಿಂದ ಅಧಿಕೃತವಾಗಿ ಎಂಟ್ರಿ ಆಗಿದೆ. ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ, ಜೊತೆಗೆ ಸಿಐಡಿ ಇನ್ವೆಸ್ಟಿಗೇಷನ್ ಉದ್ದೇಶ ಏನಾಗಿದೆ ಅಂಥೇಳಿ, ಅಂದರೆ ಯಾರು ಪರ್ಮಿಷನ್ ಅನ್ನು ಕೊಟ್ಟರು ಅವರನ್ನು ಪತ್ತೆ ಹಚ್ಚೋದಾ ಅಥವಾ ಈ ಕಾಲ್ತುಳಿತಕ್ಕೆ ಕಾರಣ ಏನು, ಇಷ್ಟಕ್ಕಷ್ಟೇ ಸೀಮಿತವಾಗುತ್ತಾ, ಹೇಗೆ ಅಂತ? ಪ್ರೇಮ್, ಕಾಲ್ತುಳಿತ ಪ್ರಕರಣದ ತನಿಖೆಯನ್ನು ಅಧಿಕೃತವಾಗಿ ನಿನ್ನೆಯಿಂದ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಬಂಧಿತರಾಗಿರುವಂಥ 4 ಜನ ಆರೋಪಿಗಳನ್ನು ಪ್ರಾಥಮಿಕ ತನಿಖೆ ಮಾಡಿ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಕೋರ್ಟ್ಗೆ ನಿನ್ನೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಕೂಡ ಜೆಸ್ಟಿಗೆ ಆದೇಶವನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಪ್ರಕರಣದ ತನಿಖೆಯನ್ನು ಅಧಿಕೃತವಾಗಿ ಸಿಐಡಿ ಎಂಟ್ರಿ ಆಗಿರುವಂಥ ಕಾರಣಕ್ಕಾಗಿ ಹೆಚ್ಚಿನ ತನಿಖೆಗಾಗಿ ಬಂಧಿತ ಆರೋಪಿಗಳನ್ನು ಬಾಡಿ ವಾರೆಂಟ್ ಮೂಲಕ ಸೋಮವಾರದ ನಂತರ ಮತ್ತೆ ಸಿಐಡಿ ಕಸ್ಟಡಿಗೆ ತೆಗೆದುಕೊಂಡು ತನಿಖೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಸಿಐಡಿ ಎಸ್ಪಿ ಆಗಿರುವಂಥ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಆಗಿರುವಂಥ ಲೋಪದೋಷಗಳು, ಜೊತೆಗೆ ಅಲ್ಲಿ ಕಾಲ್ತುಳಿತಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕುವ ಕೆಲಸವನ್ನ ಸಿಐಡಿ ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇವತ್ತು ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳು ಇನ್ಸಿಡೆಂಟ್ ನಡೆದಂಥ ಘಟನಾ ಏನು ಸ್ಥಳ ಇತ್ತು, ಚಿನ್ನಸ್ವಾಮಿ ಸ್ಥಳದಲ್ಲಿ ಸ್ಟೇಡಿಯಂ ಬಳಿ ನಡೆದಂಥ ಘಟನೆಯ ಸ್ಥಳವನ್ನು ಪರಿಶೀಲನೆ ಮಾಡಿ ಒಂದಷ್ಟು ಅಲ್ಲಿರುವಂಥ ಸೆಕ್ಯೂರಿಟಿ ಮತ್ತು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಾಥಮಿಕವಾಗಿ ತನಿಖೆ ಮಾಡಿರುವಂಥ ಒಂದಷ್ಟು ಅಂಶಗಳಿರುವಂಥ ಫೈಲ್ನಲ್ಲಿರುವಂಥ ಅಂಶಗಳ ಆಧಾರದ ಮೇಲೆ ಅವರು ಕೂಡ ತನಿಖೆಯನ್ನು ಮುಂದುವರಿಸ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.